ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕು ಬಂಕಾಪುರ ಪಟ್ಟಣದಲ್ಲಿ ಪ್ರಥಮ ಬಾರಿಗೆ ಭಾರೀ ದನ ಬೆದರಿಸುವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿದೆ. ಅರಳಲೆ ಹಿರೇಮಠ ಬಂಕಾಪುರದ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ರೇವಣಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ದಿನಾಂಕ 11/1/2026 ರವಿವಾರ ಬೆಳಗ್ಗೆ 8 ರಿಂದ ಸಂಜೆ 6 ತನಕ ನಡೆದ ಈ ಹೋರಿ ಹಬ್ಬದಲ್ಲಿ ವಿವಿಧ ಜಿಲ್ಲೆಗಳು ಹಾಗೂ ತಾಲೂಕುಗಳಿಂದ ರೈತ ಬಾಂಧವರು, ಹೋರಿ ಪ್ರೇಮಿಗಳು, ಚಕಡಿ ಪ್ರೇಮಿಗಳು ಹಾಗೂ ಹೋರಿ ಹಬ್ಬದ ಅಭಿಮಾನಿಗಳು ಭಾರಿ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮಕ್ಕೆ ಪ್ರವೇಶ ಶುಲ್ಕವನ್ನ 4,000 ರಿಂದ 5,000 ನಿಗದಿಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ವಿಜೇತರಿಗೆ ಭಾರಿ ಬಹುಮಾನಗಳನ್ನು ಘೋಷಿಸಲಾಗಿದ್ದು, ಬಂಪರ್ ಬಹುಮಾನವಾಗಿ 2 HF 100 ಬೈಕ್ಗಳು, 1 ಆಕ್ಷನ್ ಹೋರಿ ಮತ್ತು 1 PP ಹೋರಿ ನೀಡಲಾಗಿದೆ. ಪ್ರಥಮ ಬಹುಮಾನವಾಗಿ 12 ಗ್ರಾಂ ಬಂಗಾರ, 2 ಆಕ್ಷನ್ ಹೋರಿಗಳು ಮತ್ತು 2 PP ಹೋರಿಗಳು ಲಭಿಸಿದೆ. ಇತರ ಬಹುಮಾನಗಳಲ್ಲಿ LED ಟಿವಿಗಳು, ಎಣ್ಣೆ ಪಂಪುಗಳು, ಫ್ಯಾನ್ಗಳು ಸೇರಿ ಅನೇಕ ಆಕರ್ಷಕ ಬಹುಮಾನಗಳು ಸೇರಿದ್ವು. ಹೋರಿ ಹಿತಗಾರರಿಗೆ ನಗದು ಬಹುಮಾನಗಳನ್ನು ಕೂಡ ವಿತರಿಸಲಾಗಿದೆ. ಕಮಿಟಿಯವರ ತೀರ್ಮಾನವೇ ಅಂತಿಮ, ಯಾವುದೇ ಫಿಕ್ಸಿಂಗ್ ಇಲ್ಲ. ಆಕ್ಷನ್ ಹೋರಿಗಳಿಗೆ ಕುಂಭ ನಸು ಕಡ್ಡಾಯ ಸೇರಿ ಹಲವು ನಿಯಮಗಳನ್ನು ಕಡ್ಡಾಯಗೊಳಿಸಲಾಗಿದ್ದು, ಕಾರ್ಯಕ್ರಮವು ಶಾಂತಿಯುತವಾಗಿ ಹಾಗೂ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಪ್ರೀತಿಯ ಅಭಿಮಾನಕ್ಕಾಗಿ ಹಿರೇನಂದಳ್ಳಿಯ ವಸಂತನ ಸವಿ ನೆನಪಿಗಾಗಿ ಅಶ್ವತ್ಥಾಮ ಬಂಧನ 221 PP ಹೊತ್ತು ಬಲಕ ಬರ್ತಾರ ಮಿಂಡ ಕೈ ಹಾಕಿದ್ರು ಸಿಗಾಕಿದ್ರು ಹುಡುಗಿ ಜಾಕೆಟಲ್ಲ. ಹೋರಿ ಹಬ್ಬದ ಕಾರ್ಯಕ್ರಮ ಜರುಗ್ತಾ ಇದೆ. ಇಲ್ಲಿ ಹೋರಿಯ ಮಾಲೀಕರು ಏನು ಹೇಳ್ತಾರೆ ನೋಡೋಣ. ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಹಿರೇನಂದಳ್ಳಿ ಗ್ರಾಮದಿಂದ ಬಂಕಾಪುರ ಅಖಾಡಕ್ಕೆ ಬಂದಿರುವ ನಿಮ್ಮೆಲ್ಲರ ಪ್ರೀತಿ ಅಭಿಮಾನದಿಂದ ಹೋರಿ ಹಬ್ಬದ ಅಶ್ವತ್ಥಾಮ ಹಿರೇನಂದಳ್ಳಿ ಅಶ್ವತ್ಥಾಮ 221 ವಸಂತನ ಸವಿ ನೆನಪಿಗಾಗಿ ಹಿರೇನಂದಳ್ಳಿಯ ಅಶ್ವತ್ಥಾಮ 221 ಬಂಕಾಪುರ ಅಖಾಡದಲ್ಲಿ ಇವತ್ತು ಟಾಪ್ ಹಬ್ಬ ಮಾಡೈತಿ. ಬಲಕ ಬರ್ತಾನ ಮಿಂಡ ಕೈ ಹಾಕಿದ್ರು ಸಿಗಾಕಿದ್ರು ಹುಡುಗಿ ಜಾಕೆಟ್ ರವಿರಾಜ್ ಸಂಶಿ ಶಿಗ್ಗಾಂವ್, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.